ಯಾರಿಗೆ ವೈಟಮಿನ್ ಡಿ ಕೊರತೆ ಇರುತ್ತೆ ಅಂದರೆ ಇವಾಗ ನಾವು ಮಕ್ಕಳಿಗೆ ಹೊರಗಡೆ ಆಟ ಆಡೋಕ್ಕೆ ಬಿಡ್ತಿಲ್ಲ. ಅದು ಒಂದು. ಬರೀ ಇಂಡೋರ್ ಗೇಮ್ಸು, ಜಾಸ್ತಿ ಮೊಬೈಲ್ಸ್ ನೋಡ್ತಿದ್ದಾರೆ, ಜಾಸ್ತಿ ಸ್ಕ್ರೀನ್ ಟೈಮ್ ಆಗ್ತಿದೆ, ಅದು ಒಂದು. ಮತ್ತು ಆಹಾರದಲ್ಲಿ ತುಂಬ ಪೋಷಕಾಂಶಗಳು ಕಡಿಮೆ ಇರೋದು. ಇವಾಗ ಮಕ್ಕಳೆಲ್ಲ ಏನು ಬೆಳಿಗ್ಗೆ ಹೊತ್ತು ಚಾಕೋಸ್ ತಿಂತಾರೆ, ಅದೇ ಒಂದು ಬ್ರೇಕ್ಫಾಸ್ಟು. ಪ್ರಾಪರಾಗಿ ನ್ಯೂಟ್ರಿಷನ್ ಇಲ್ಲ, ಅದು ಒಂದು ಕಾರಣ ಅಂತ ಹೇಳ್ಬೋದು. ನೀವೇನಾದರೂ ಒಂದು ಆಪ್ಥಾಲ್ಮಾಲಜಿ ಟೆಕ್ಸ್ಟ್ ಬುಕ್ ನೋಡೋಕ್ಕೆ ಹೋದರೆ ಈ ರಿಫ್ರಾಕ್ಟಿವ್ ಎರರ್ಸ್ ಅಂತಂದರೆ ಈ ಸಮೀಪ ದೃಷ್ಟಿ ಆಗಿರ್ಬೋದು ಅಥವಾ ದೂರದೃಷ್ಟಿಗೆ ಮುಖ್ಯ ಕಾರಣ ಏನು ಅಂತ ಹುಡ್ಕೋದಾದರೆ ಟೆಕ್ಸ್ಟ್ ಬುಕ್ಸ್ ಏನೇ ಹೇಳುತ್ತೆ ಅಂತಂದರೆ ಇಡಿಯೋಪತಿಕ್, ಅಂದರೆ ಇದಕ್ಕೆ ಕರೆಕ್ಟಾಗಿ ಕಾರಣ ಗೊತ್ತಿಲ್ಲ ಅಂತ. ಬಟ್ ಬಹಳಷ್ಟು ರಿಸರ್ಚ್ಗಳೇನಪ್ಪ ಹೇಳುತ್ತೆ ಅಂತಂದರೆ ವೈಟಮಿನ್ ಡಿ ಡೆಫಿಷಿಯನ್ಸಿ ಇದ್ದರೆ, ಅಂದರೆ ಯಾರು ಹೊರಗಡೆ ಆಟ ಆಡೋದಿಲ್ವೋ ಅಂಥ ಮಕ್ಕಳಿಗೆ, ಜಾಸ್ತಿ ಸ್ಕ್ರೀನ್ ಟೈಮ್ ಕೊಡೋವಂಥವ್ರಿಗೆ, ಮತ್ತು ವೈಟಮಿನ್ ಎ ಡೆಫಿಷಿಯನ್ಸಿ ಇರೋವಂಥವ್ರಿಗೆ, ಮತ್ತು ಆಹಾರದಲ್ಲಿ ಪೋಷಕಾಂಶಗಳ ಕೊರತೆಯಿಂದನೂ ಕೂಡ ಆಗಿರ್ಬೋದು, ಮತ್ತು ಈವನ್ ಜೆನೆಟಿಕಲಿ ಕೂಡ ಬಂದಿರ್ಬೋದು. ತಂದೆ ತಾಯಿ ಇಬ್ಬರಿಗೂ ಸ್ಪೆಕ್ಸ್ ಇತ್ತು ಅಂತಂದರೆ ಡೆಫಿನೆಟ್ಲಿ ಮಗುಗೂ ಕೂಡ ಬರೋ ಚಾನ್ಸಸ್ 100% ಇರುತ್ತೆ.